ನಮಸ್ಕಾರ. ಚಿತ್ತೂರಿನ ನಾಗರಿಕ ಬಂಧುಗಳಲ್ಲಿ ನನ್ನ ಒಂದು ಸವಿನಯ ಪ್ರಾರ್ಥನೆ. ಏನು ಹಂಗಾನಹಳ್ಳಿಯ ಬಳಿ ಒಂದು ಘಟನೆ ನಿನ್ನೆ ನಡೆದಿರೋದು ತಮಗೆಲ್ಲ ಈಗಾಗಲೇ ಗೊತ್ತಾಗಿದೆ. ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕೆಲವು ಯುವ ಸಂಘಟಕರು ಕೊಯ್ಯಲು ಕೊಂಡೊಯ್ಯುತ್ತಿದ್ದ ದನದ ಒಂದು ವ್ಯಾನನ್ನು ತಡೆದಾಗ ಅಲ್ಲಿ ಹತ್ತಿರದಲ್ಲಿದ್ದಂಥ ಮುಸಲ್ಮಾನ ಕೆಲವು ಯುವಕರು ಬಂದು ಈ ವಿಶ್ವ ಹಿಂದೂ ಪರಿಷತ್ ಸಂಘಟಕರನ್ನು ಚೆನ್ನಾಗಿ ಹೊಡೆದು ಅವರೆಲ್ಲ ಈಗಾಗಲೇ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಈ ಒಂದು ದೌರ್ಜನ್ಯ ನಮಗೆ ಗೊತ್ತಾಗಿದೆ. ಇದರ ಬಗ್ಗೆ ಪೊಲೀಸ್ ಕಂಪ್ಲೇಂಟು ಆಗಿದೆ. ಇದೆಲ್ಲ ಒಂದು ತಿಳ್ಕೊಳ್ಳಬೇಕಾಗಿದೆ. ಗೋ ನಮ್ಮ ದೇಶದ ಒಂದು ರಕ್ಷಿತ ದೇವತೆ. ಗೋ ನಮಗೆಲ್ಲರಿಗೂ ಒಂದು ಅಸಾಮಾನ್ಯವಾದಂಥ ಒಂದು ಪ್ರಾಣಿ ಅನ್ನೋದಕ್ಕಿಂತ ನಮ್ಮೆಲ್ಲರ ತಾಯಿಯಾಗಿ ಅದು ಕಾಣಿಸ್ತಾ ಇದೆ. ನಮಗೆ ಗೋ ರಕ್ಷಣೆ, ಗೋವನ್ನು ಕಾಪಾಡೋ ಕರ್ತವ್ಯ, ಗೋವನ್ನು ಕಾಪಾಡೋಕ್ಕಿರ್ತಕ್ಕಂಥ ಕಾನೂನು ಎಲ್ಲವನ್ನು ನಾವು ಇಟ್ಕೊಂಡು ಈ ಥರದ ಸಂದರ್ಭಗಳಲ್ಲಿ ಗೋರಕ್ಷಣೆ ಮಾಡೋ ಕಣಕ್ಕೆ ನಮ್ಮ ಯುವಕರು ಹೋಗ್ತಾ ಇರ್ತಾರೆ. ಅವ್ರು ಯಾರ ಮೇಲೂ ದೌರ್ಜನ್ಯ ಏನು ಮಾಡೋಕ್ಕೆ ಹೋಗಿಲ್ಲ. ಅದನ್ನು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಿದ್ರು. ಪೊಲೀಸು ಅದ್ರ ಬಗ್ಗೆ ಕ್ರಮ ತಗೊಂತಿತ್ತು ಅಷ್ಟೇ. ಆದರೆ ಅವರಿಂದ ಬಿಡಿಸ್ಕೊಂಡು ಮತ್ತೆ ಕುಯ್ಯೋದಕ್ಕೆ ತಗೊಂಡೋಗೋ ದುರುದ್ದೇಶದಲ್ಲಿ ಆ ಹುಡುಗರಿಗೆಲ್ಲ ಹೊಡೆದು ಇದೆಲ್ಲ ಮಾಡಿರೋದು ತುಂಬ ಖಂಡನೀಯ ವಿಚಾರ. ಮತ್ತು ಈ ಥರದವ್ರಿಗೆ ನಾವು ಸುಮ್ಮನೆ ಬಿಟ್ಟರೆ ಇದು ಮುಂದೆ ಯಾರಿಗೂ ನೆಮ್ಮದಿ ಇರೋಕ್ಕೆ ಆಗೋದಂಥ ಸಂದರ್ಭಗಳು ಉಟ್ಕೊಳ್ಳೋಂಥ ಚಾನ್ಸಸ್ಸು ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 24ನೇ ತಾರೀಕು ಅಂದರೆ ನಾಳೆ ಮಂಗಳವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಏನು ಬಂದ್ ಕಾಲ್ ಕೊಡಲಾಗಿದೆ ಈಗಾಗಲೇ ನಮ್ಮ ಎಲ್ಲ ಹಿಂದೂ ಸಂಘಟನೆಗಳು. ಅದಕ್ಕೆ ನಾನು ಬೆಂಬಲಿಸ್ತಾ ಇದ್ದೀನಿ. ನಾವೆಲ್ಲರೂ ಇದರಲ್ಲಿ ಬೆಂಬಲಿಸೋನ್ನ ಮನಸ್ಸಿಟ್ಕೊಂಡು ತಮ್ಮ ವ್ಯಾಪಾರ ವಹಿವಾಟು ಎಲ್ಲವನ್ನು ಬಿಟ್ಟು ಅವತ್ತು ನಾವು ಬಂದ್ ಮಾಡಬೇಕು. ಇದು ಎಲ್ಲರಿಗೂ ಸಂಬಂಧಪಟ್ಟಂಥ ವಿಚಾರ. ಈ ಹಿಂದೂ ಸಮಾಜದಲ್ಲಿ ಮುಖ್ಯವಾಗಿ ಎಲ್ಲರೂ ತುಂಬ ಯೋಚನೆ ಮಾಡಬೇಕಾದಂಥ ವಿಚಾರ ಇದು. ನಾವು ಇದನ್ನು ಬಹಳ ಸೂಕ್ಷ್ಮವಾಗಿ ತೆಗೆದುಕೊಂಡು ಭಾಗವಹಿಸಬೇಕು. ಮತ್ತು ನಮ್ಮ ಸ್ನೇಹಿತರು ಎಲ್ಲರಿಗೂ ತಿಳಿಸಿ ಎಲ್ಲರೂ ಅವತ್ತು ಭಾಗವಹಿಸೋಕೆ ಮಾಡಿ ಸ್ವಪ್ರೇರಿತರಾಗಿ ಮಾಡಬೇಕಂತ ಎಲ್ಲರೂ ನಾವು ಮನವಿ ಮಾಡಿದ್ವಿ. ಯಾವುದೇ ಗಲಾಟೆಗೆ ಅವಕಾಶ ಕೊಡೋದು ಬೇಡ. ಆದರೆ ಎಚ್ಚರಿಕೆಯನ್ನು ಆ ಸಮಾಜದ ಇಂಥ ಪುಂಡ ಹುಡುಗರಿಗೆ ಕೊಡಲೇಬೇಕಾಗೈತೆ ಮತ್ತು ಸರ್ಕಾರಕ್ಕೂ ಕೊಡಬೇಕಾಗಿದೆ. ಈ ಥರದ ಆಗದಂಗೆ ಬಿಗಿಯಾದ ಕ್ರಮಗಳನ್ನು ಅಂಥ ಪುಂಡರ ಮೇಲೆ ತಗೊಳ್ಬೇಕಾಗಿದೆ ಅಂತ ನಿನ್ನೆ ಈ ಬಗ್ಗೆ ನಾನು ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ. ತಕ್ಷಣ ಎಲ್ಲನೂ ದಸ್ತಗಿರಿ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಸಹ ಮಾಡಿದ್ದೀನಿ. ಆ ಒಂದು ವಿಚಾರಗಳು ಎಲ್ಲ ಇಟ್ಕೊಂಡು ಒಂದು ಮಾಡ್ತಾಯಿದ್ವಿ. ಜೊತೆಗೆ ಮಾವಿನ ತೋಪಿನಲ್ಲಿ ನಮಗೆ ಯಾರೂ ಗೊತ್ತಿಲ್ಲದಂಗೆ, ಮುನ್ಸಿಪಾಲ್ಟಿಯವ್ರಿಗೂ ಗೊತ್ತಿಲ್ಲ, ತಹಶೀಲ್ದಾರ್ರಿಗೂ ಗೊತ್ತಿಲ್ಲ, ಅಲ್ಲಿ ಮಸೀದಿ ಕಟ್ಟಿರೋಕ್ಕೆ ಒಂದು ಕೆಲಸ ಮಾಡಿ ಅದನ್ನು ಓಪನ್ ಮಾಡೋಕ್ಕೆ ಹೊರಟಿರೋದು ಸಹ ತುಂಬ ಆಕ್ಷೇಪ ಇರುವಂಥ ವಿಚಾರ. ಅದನ್ನು ಇಲಾಖೆ ಆಗಲಿ ಮುನ್ಸಿಪಾಲ್ ಯಾವುದೇ ಕಾರಣಕ್ಕೂ ಓಪನ್ ಮಾಡೋಕ್ಕೆ ಕೊಡಬಾರ್ದು. ಈ ಒತ್ತಡಗಳನ್ನು ನಾವು ಈಗ ಈ ಬಂದ್ ಮೂಲಕ ನಾವು ಮಾಡಲೇಬೇಕಾಗೈತೆ. ಸರ್ಕಾರಕ್ಕೆ ಎಚ್ಚರಿಸ್ಬೇಕಾಗೈತೆ, ಸಮಾಜಕ್ಕೂ ಎಚ್ಚರಿಸ್ಬೇಕಾಗೈತೆ. ತಾವೆಲ್ಲ ತಪ್ಪದೆ ಭಾಗವಹಿಸಬೇಕು ಈ ಬಂದಲ್ಲಿ ಅನ್ನೋ ಒಂದು ಸವಿನಯ ಪ್ರಾರ್ಥನೆ ನಾನು ನಿಮ್ಮಲ್ಲಿ ಮಾಡ್ಕೊತೀನಿ. ನಮಸ್ಕಾರ.